ಪರಿಶಿಷ್ಟ ಜಾತಿ ಅಲೆಮಾರಿ ಕೊರವ ಕೊರಚ ಸಮುದಾಯದ ಕುಟುಂಬಗಳ ಮೇಲಿನ ದೌರ್ಜನ್ಯ ಹಾಗೂ ಅಘೋಷಿತ ಸಾಮಾಜಿಕ ಬಹಿಷ್ಕಾರವನ್ನು ಖಂಡಿಸಿ ಕೂಡಲೇ ಜಿಲ್ಲಾಡಳಿತ ತಪ್ಪಿತಸ್ಥರ ವಿರುದ್ಧ ತುರ್ತು ಕ್ರಮಕ್ಕೆ ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕಿರಣ್ ಕುಮಾರ್ ಕೊತ್ತೆಗೆರೆ ಆಗ್ರಹಿಸಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೇಲೂರು ತಾಲೂಕು ಹಳೆಬೀಡು ಹೋಬಳಿ ರಾಜನಶಿರಿಯೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗೌರಿಕೊಪ್ಪಲು ಗ್ರಾಮದ ಕುಳುವ ಸಮುದಾಯಕ್ಕೆ ಸೇರಿದ ಸಣ್ಣ ತಾಯಮ್ಮ, ಮಂಜಪ್ಪ, ತಿಮ್ಮಶೆಟ್ಟಿ, ನರಸಿಂಹಶೆಟ್ಟಿ ಇವರು 1991ರಲ್ಲಿ ಸರ್ಕಾರ ಹಕ್ಕುಪತ್ರ ನೀಡಿರುವ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡು ಕಳೆದ 60 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಆದರೆ 2025 ಜನವರಿ 31ರಂದು ಗೌರಿಕೊಪ್ಪಲು ಗ್ರಾಮದ ಸವರ್ಣೀಯ ಕುಟುಂಬಗಳು ಸರ್ಕಾರಿ ಗ್ರಾಮ ಠಾಣದಲ್ಲಿ ದನದ ಕೊಟ್ಟಿಗೆ ನಿರ್ಮಿಸಿಕೊಂಡು ಸ್ವಾಧೀನಾನುಭವದಲ್ಲಿದ್ದ ನಿವೇಶನಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಪಿಡಿಒ ಹಾಗೂ ಪೊಲೀಸರನ್ನು ಕರೆತಂದು ಕೊಟ್ಟಿಗೆಗಳನ್ನು ಕೆಡವಿ ಮುಚ್ಚಿಸಿದ್ದಾರೆ. ಇದು ಅತ್ಯಂತ ಖಂಡನೀಯವಾಗಿದ್ದು, ಸವರ್ಣೀಯರು, ದಲಿತ, ಅಲೆಮಾರಿ ಜನರ ಮೇಲೆ ನಡೆಸುವ ದೌರ್ಜನ್ಯವಾಗಿದೆ. ಗ್ರಾಮದಲ್ಲಿ ಯಾರೊಬ್ಬರೂ ಸಹ ಈವರೆಗೆ ಸಹಕರಿಸದೆ ಅಘೋಷಿತವಾಗಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಈ ಬಗ್ಗೆ ಬೇಲೂರು ತಹಸೀಲ್ದಾರ್ ರಾಜನಶಿರಿಯೂರು ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಪಿಎಸ್ಐ ಹಳೆಬೀಡು ಪೊಲೀಸ್ ಠಾಣೆ ಇವರಿಗೆ ದೂರು ಸಲ್ಲಿಸಿದರೂ ಸಹ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೆ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದಾರೆ. ದಲಿತ ಅಲೆಮಾರಿ ಕುಟುಂಬಗಳು ತಿರುಗಾಡಲು ಬಳಸುತ್ತಿದ್ದ ರಸ್ತೆಯನ್ನು ದುರುದ್ದೇಶಪೂರ್ವಕವಾಗಿ ಮುಚ್ಚಿಸಿ ಕಾನೂನು ಬಾಹಿರವಾಗಿ ಪೊಲೀಸ್ ಇಲಾಖೆಗೆ ಪತ್ರ ಬರೆದು ಪೊಲೀಸ್ ಸುದೀರ್ಪಿನಲ್ಲೇ ಭೂಗಳ್ಳರಿಗೆ ರಕ್ಷಣೆ ನೀಡುತ್ತಿದ್ದಾರೆ. ಇಂತಹ ದಲಿತ ಅಲೆಮಾರಿ ವಿರೋಧಿ ಧೋರಣೆ ಅನುಸರಿಸುತ್ತಿರುವ ಈ ಅಧಿಕಾರಿಗಳ ನಡೆಯನ್ನು ಸಂಘವು ಅತ್ಯಂತ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ 6 ದಲಿತ ಅಲೆಮಾರಿ ಕುಟುಂಬಗಳು ಓಡಾಡುತ್ತಿದ್ದ ರಸ್ತೆಯನ್ನು ಕೂಡಲೇ ತೆರವುಗೊಳಿಸಿ ಅವರಿಗೆ ಶಾಶ್ವತ ರಸ್ತೆ ಮತ್ತು ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಗತಿಪರ ಚಿಂತಕ ಹೆತ್ತೂರ್ ನಾಗರಾಜು, ಅಖಿಲ ಕರ್ನಾಟಕ ಕುಳುವ ಮಹಾಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂಎ ರಂಗಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ ಎಚ್ಜೆ ಪ್ರೇಮಕುಮಾರ್, ಗ್ರಾಮ ಘಟಕ ಕಾರೆಹಳ್ಳಿ ಅಧ್ಯಕ್ಷ ಶಿವಣ್ಣ, ಸರೋಜಮ್ಮ ಗೌರಿಕೊಪ್ಪಲು, ಸಣ್ಣ ತಾಯಮ್ಮ ಗೌರಿಕೊಪ್ಪಲು, ಮಂಜಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗಲೂ ಕೂಡ ಅವರೇ ಇದ್ದಾರೆ. ಅವರು ಅಲ್ಲಿ ಒಂದಷ್ಟು ಬಲಾಢ್ಯ ಕೋಮಿನ ವ್ಯಕ್ತಿಗಳ ಜೊತೆ ಶಾಮೀಲಾಗಿ ಸ್ಪಾಟ್ ಅಲ್ಲಿ ಜಾಗ ಇಲ್ಲದೆ ಹೋದ್ರು ಕೂಡ ಸುಮಾರು 80ರಿಂದ 60, 80ಕ್ಕೆ 60, 30ಕ್ಕೆ 40, 50ಕ್ಕೆ 60 ಅಂತೇಳಿ ಪೊಸಿಷನ್ ಅಲ್ಲಿ ದಲಿತರು ಮನೆ ಕಟ್ಕೊಂಡಿದ್ದಾರೆ, ವಾಸ ಮಾಡ್ತಿದ್ದಾರೆ. ಸುತ್ತಮುತ್ತ ಬೇರೆ ಸಮುದಾಯಗಳು ವಾಸ ಮಾಡ್ತಿದ್ದಾರೆ. ತಿರುಗಾಡಕ್ಕಿರೋ ದಾರಿಯನ್ನ ಅಕ್ರಮವಾಗಿ ಖಾತೆ ಮಾಡಿಕೊಂಡು ಕಳೆದ ಇವತ್ತು ಏನು 31/1/2025ರಂದು ಗ್ರಾಮ ಪಂಚಾಯತಿ ಪಿಡಿಒ ಹಳೆಬೀಡು ಪೊಲೀಸ್ ಇನ್ಸ್ಪೆಕ್ಟರ್ ಸೇರ್ಕೊಂಡು ಯಾವುದೇ ನೋಟಿಸ್ ಕೊಡದೇನೆ ಅವರ ಗಮನಕ್ಕೆ ತರದೇನೆ ಏಕಾಏಕಿ ದಲಿತರು ವಾಸ ಮಾಡ್ತಾ ಇರುವಂತಹ ಜಾಗಗಳಿಗೆ ಬಂದು JCB ತಗೊಬಂದು ಆ ಊರೆಲ್ಲ ಗುಂಪು ಕಟ್ಕೊಂಡು ಅವರು ಕೊಟ್ಟಿಗೆಗಳು ಕಟ್ಕೊಂಡಿದ್ರು, ದನಗಳ ಹಾಕೊಂಡಿದ್ರು, ಅವ್ರು ಏನೇನೋ ಅವರು ಥಿಂಗ್ಸ್ಗಳಲ್ಲಿ ಇಟ್ಕೊಂಡಿರೋದು ಎಲ್ಲವನ್ನೂ ನಿರ್ದಯವಾಗಿ ಎತ್ತಾಕಿ ಬಲವಂತವಾಗಿ ರಾಮೇಗೌಡ ಅನ್ನುವಂಥವ್ರು, ರಾಮೇಗೌಡನ ತಮ್ಮ ವೆಂಕಟೇಶ ಅನ್ನೋನು, ರಾಮೇಗೌಡರ ಮಗ ಲೋಹಿತ ಅನ್ನೋನು, ವೆಂಕಟೇಶ್ ಮಗ ಮಧು ಅನ್ನೋರು 4 ಜನ ಅಕ್ರಮ ಖಾತೆದಾರರು, ಭೂ ಕಬಳಿಕೆದಾರರು. ಇವರು ಯಾವುದೇ ಮುನ್ಸೂಚನೆ ಕೊಡದಂಗೆ ಕಳೆದ 15 ದಿನಗಳಿಂದ ಬೇಲಿ ಹಾಕ್ಬಿಟ್ಟಿದ್ದಾರೆ. ಕುಡಿಯ ನೀರು ಹೋಗಕ್ಕೂ ದಾರಿ ಇಲ್ಲ, ದನ ಕರುಗಳನ್ನ ಮೀಸಕ್ ಕರ್ಕೊಂಡು ಹೋಗಕ್ಕೂ ದಾರಿ ಇಲ್ಲ. ಇವರು ಇವಾಗ ದಾರಿ ಇಲ್ದೇನೆ ಸುಮಾರು ಅರ್ಧ ಕಿಲೋಮೀಟರ್ ಗಲ್ಲಿಗಳಲ್ಲಿ ಮನೆಗಳ ಮಧ್ಯದಲ್ಲಿರೋ ಗಲ್ಲಿಗಳಲ್ಲಿ ಬೇರೆ ಬೇರೆ ಮನೆಗಳ ಗಲ್ಲಿ ಮುಖ ಅಂತ ಇಟ್ಕೊಂಡು ಅವರ ಹೊಲಗಳಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತೆ ಕುಡಿಯ ನೀರು ತರ್ಲಿಕ್ಕೂ ಕೂಡ ಅವ್ರುಗಳು ಹೋಗೋ ಪರಿಸ್ಥಿತಿ ಬಂದಿದೆ. ನಾನ್ ಹೇಳೋದ್ಕಿಂತ ಆ ಗ್ರಾಮದಲ್ಲಿರೋರು, ವಾಸ ಮಾಡ್ತಾ ಇರೋರು, ಅವ್ರಿಗೆ ಏನ್ ನೋವಾಗಿದೆ ಅನ್ನೋದನ್ನ ಈ ಮಾಧ್ಯಮ ಗೋಷ್ಠಿಯ ಮುಖಾಂತರ ಅವರು ಹೇಳಿಕ್ ಬಂದಿದ್ದಾರೆ. ಅವರು ಮಾತಾಡಿ ಸಿಗ್ತಾರೆ. ಸಣ್ಣ ಎಲ್ಲೂ ಬರಂಗಿಲ್ಲ, ಕದು ಮುಚ್ಚಿ ಹೋಗಿ ತಿರ್ಗಾಡ್ಬೇಕು. ನೀರ್ ತರಕ್ ಆಗ್ತಾ ಇಲ್ಲ, ನಮಗೆ ಸೌದಿ ತರಕ್ ಆಗ್ತಾ ಇಲ್ಲ, ಸೊಪ್ಪು ತರಕ್ ಆಗ್ತಾ ಇಲ್ಲ, ಏನೋ ತರಕ್ ಆಗ್ತಲೇ ಇಲ್ಲ. ಅಲ್ಲೇ ಇರ್ಬೇಕು, ಒಳಗೆ ಸಾಯಿ, ನೀನ್ ಒಳಗೆ ಇರು ಅಂತ ಬೇಲಿ ಹಾಕ್ಬಿಟ್ಟಾರ, ತಂತಿ ಬೇಲಿ ಹಾಕಿದ್ದಾರೆ. ನಾವ್ ಎಲ್ಲೆಲ್ಲಿಗೂ ಅಡ್ಡಾಡಂಗಿಲ್ಲ, ಆ ತರ ಮಾಡ್ಕೊಂಡಿದ್ದಾರೆ. ಅವ್ರು ಯಾವ್ದಕ್ಕೂ ಯಾರು ಗ್ರಾಮಸ್ಥರು ಯಾರ್ಯಾರು ಬಂದ್ ಕೇಳಂಗ ಇಲ್ಲ, ಏನು ಎಂತು ಅಂತ ಕೇಳಂಗಿಲ್ಲ. ಸಾಯಿ ನೀನ್ ಒಳಗೆ ಸಾತ್ ಬಿಡ್ರಿ ಅಂತ ಕರ್ಕೊಂಡ್ರಿ ಸರ್, ಬಿಡ್ತಾ ಇಲ್ಲ, ನಮ್ಮ ಮನೆಯಲ್ಲಿಗೂ ಬಿಡ್ತಾ ಇಲ್ಲ. ಒಳಗೆ ಇರೋದೇ ಒಳಗೆ ಹಟ್ಟಿ ಮುಂದೆ ತಿರ್ಗಾಡಕ್ ಆಗ್ತಿಲ್ಲ, ಆ ತರ ಬೇಲಿ ಹಾಕಿದಾರೆ, ತಂತಿ ಬೇಲಿ ಹಾಕಿದಾರೆ. ನೀರ್ ತರಕ್ಕೆ ನಮ್ಗೆ ಹೋಗಕ್ಕಾಗಲ್ಲ. ನಮ್ಗೆ ಒಂದ್ ಬಟ್ಟೆ ತೊಳೆಯೋದ್ ಕಷ್ಟ, ಎಲ್ಲ ಪ್ರತಿಯೊಂದಕ್ಕೂ ಕಷ್ಟ ಆಗಿ ಕೂತ್ ಬಿಟ್ಟಿದೀವಿ. ಬಾರಿ ತೊಂದ್ರೆ ಮಾಡ್ತಿದಾರೆ ನಮ್ಗೆ. ಏನ ನೀವೇ ನೋಡ್ಬೇಕು, ನೀವೇ ಹೇಳ್ಬೇಕು, ನೀವೇ ಕೇಳ್ಬೇಕು, ನಮ್ಗೆ ಏನು ಆಗ್ತಿಲ್ಲ ನಮ್ ಕೈಲಿ.
ಯಾವದಕ್ಕೂ ನಮ್ಗೆ ಆಸ್ಪತ್ರೆ ಕೊಡ್ತಾ ಇಲ್ಲ. ಸರೋಜಮ್ಮ ಎಷ್ಟು ಮನೆಗಳೇ ಆ ಥರ ಆಗಿದೆ? ಮಾತಾಡೋಣ. ಮಾತಾಡಿ ಸರೋಜಮ್ಮ. ಅಲ್ಲಿ ಅಲ್ಲಿ ಇರಿ. ಅಲ್ಲಿಗೂ ಮುಳ್ಳಾಗ್ತಿದ್ದಾರೆ. ಅವ್ರಿಗೆ ಜೋರಾಗಿ ಹೇಳಿ ಸರ್. ಜೋರಾಗಿ. ತಂತಿ ಸಿಗಾಕೊಂಡು ಬಟ್ಟೆ ಎಕಡೆಗೂ ಜಾಗನೇ ಇಲ್ಲ ಸರಿ, ತಹಶೀಲ್ ಕಾಂತಿ ಎಲ್ಲ ಖಂಡಿತ ಯಾವ್ದು ಕಾಂತಿ ಇಲ್ಲ. ಅದು ಏನಾಗಿದೆ ಸರ್, 2024ರಲ್ಲಿ ಗ್ರಾಮ ಠಾಣ ಅಂತಾನೆ 1 ಎಕರೆ 36 ಗುಂಟೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಗ್ರಾಮ ಠಾಣದಲ್ಲಿ ಲೇಔಟ್ ಪರ್ಮಿಷನ್ ಮಾಡಿ ಯಾರ್ಯಾರು ವಾಸ ಇರ್ತಾರೆ, IDPR ಆಕ್ಟ್ ಹಂಗೆ ಹೇಳ್ತದೆ, ಯಾರು ಇವಾಗ ವಸ್ತು ಸ್ಥಿತಿಲಿ ವಾಸ ಹೆಂಗಿದ್ದಾರೆ ಹಂಗೆ ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು ಅಂತ ಹೇಳುತ್ತೆ. ಈಗ ಇವರು ಯಾರು ಅಕ್ರಮ ಒತ್ತುವರಿ ಮಾಡಿದಾರಲ್ಲ, ಇವ್ರದನ್ನ ಎಕ್ಸ್ಟೆನ್ಷನ್ ವಿಲೇಜ್ ಅಕ್ವೈರ್ ಮಾಡಿದ್ದಾರೆ. 1 ಎಕರೆ 36 ಗುಂಟೆನ ಎಕ್ಸ್ಟೆನ್ಷನ್ ವಿಲೇಜ್ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಆ ಜಾಗನೂ ಇವ್ರ ಮನೆಯಿಂದ ಹಿಂದೆ ಇದೆ. ಇವ್ರ ಮನೆಯಿಂದ ಮುಂದೆ ಇರೋದು ಸರ್ಕಾರಿ ಗ್ರಾಮ ಠಾಣ, ಅದನ್ನು ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ. ಇವ್ರ ಮನೆಯಿಂದ ಹಿಂಭಾಗ ಇರುವಂತ ರೆವಿನ್ಯೂ ಲ್ಯಾಂಡ್ ಅನ್ನು ಅಕ್ವಿಷನ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ಅನಧಿಕೃತವಾಗಿ ಅವನು ಒತ್ತುವರಿ ಮಾಡ್ಕೊಂಡು ಅಲ್ಲಿ ಬೆಳೆ ಬೆಳೀತಾರೆ. ಇಲ್ಲಿ ಇವ್ರು ವಾಸ ಮಾಡಿದೆ. ಒಟ್ಟು ಅವ್ರ ಉದ್ದೇಶ ಏನಂತಂದ್ರೆ ಇವರು 4-5 ಮನೆಯವ್ರನ್ನ ಊರಿಂದ ಆಚಕಾಗ್ತದೆ. ಅದು ಮಾಡಿಲ್ಲ. 1991ರಲ್ಲಿ ಕೊಟ್ಟಿರೋ ಹಕ್ಕುಪತ್ರದಲ್ಲಿ